ನಮಸ್ತೆ. ಪ್ರತಿ ವರ್ಷವೂ ನಮಗೆ ದಸರಾ ಅಂದರೆ ಎಲ್ರಿಗೂ ಸಂಭ್ರಮ ಮತ್ತು ಸಡಗರ. ಈ ವರ್ಷವೂ ಅದೇ ಥರ 10ರಿಂದ 12 ದಿನಗಳ ಕಾಲ ದಸರಾವನ್ನು ಸಂಭ್ರಮಿಸೋಣ. ಹಾಗೆ ಯುವಕ ಸಂಘದವರು ಯುವ ದಸರಾವನ್ನು ಬ್ಯಾಂಗ್ಳೂರು ಜಯನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ದಿನಗಳ ಕಾಲ ಪ್ರತಿದಿನ ಸಂಜೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹಾಗೆ ಬೇರೆ ಬೇರೆ ಥೀಮ್ಗಳು ಇರುವಂತಹ ಗೊಂಬೆಗಳನ್ನು ಸಹ ಬೇರೆ ಬೇರೆಯವರು ಬೇರೆ ಬೇರೆ ಕಡೆಯಿಂದ ಬಂದು ಜೋಡಿಸಿದ್ದಾರೆ. ನಾನು ಕೂಡ ಇವತ್ತು ಗೊಂಬೆಗಳನ್ನು ನೋಡೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ಜಯಶ್ರೀ ಅಮ್ಮನವರ ಪ್ರೋಗ್ರಾಮ್ ಸಹ ಇತ್ತು. ಹಾಗೆ ಗೊಂಬೆಗಳನ್ನು ಇಟ್ಟಿರೋರ್ನು ಸಹ ಮಾತಾಡ್ಸೋಣ ಬನ್ನಿ. ಇವರ ಹೆಸರು ಶಿಲ್ಪಾ. ನಾನು ಯುವಕ ಸಂಘದಲ್ಲಿ ಗೊಂಬೆ ನೋಡಿ ಗಾದೆ ಹೇಳಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀನಿ. ಎಷ್ಟು ವರ್ಷದಿಂದ ಇಡ್ತಿದ್ದೀರಾ? ನಾನೊಂದು 15-20 ವರ್ಷದಿಂದ ಇಡ್ತಾ ಇದ್ದೀನಿ. ಮನೆಯಲ್ಲಿ ನಮ್ಮ ಮಗ ಚಿಕ್ಕವನಿದ್ದಾನೆ ಅಂತ ಹೇಳ್ಬಿಟ್ಟು ಚಿಕ್ಕವನಿಗೆ ಎಲ್ಲ ಗೊತ್ತಾಗಲಿ ಅಂತ ಇಟ್ಟೆ. ಈಗ ಒಂದು 20 ವರ್ಷ ಆಯಿತು ಇಟ್ಟು. 20 ವರ್ಷದಿಂದ ಇಡ್ತಾ ಇದ್ದೀನಿ. ನೀವು ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ಕೋತೀರಾ? ನಾನೊಂದು 6-10 ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊತೀನಿ ಎಲ್ಲ. ಈಗ ನನಗೆ ಗೊಂಬೆಗಳನ್ನು ತೋರಿಸಿ ಏನೇನಂತ ಹೇಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನೀನು ರಂಗೋಲಿ ಕೆಳಗೆ ಚಾಪೆ ಕೆಳಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಗಾದೆ ಮಾತು. ಆಮೇಲೆ ನೀರಲ್ಲಿ ಹೋಮ ಮಾಡ್ದಂಗೆ, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ, ಹೂವು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ. ಇದೆರಡು ಜೀವನದಲ್ಲಿ ಕಷ್ಟದ ಕೆಲಸ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಶಂಖದಿಂದ ಬಂದ್ರೆ ತೀರ್ಥ, ಅಡಿಕೆಗೆ ಹೋದ ಮನ ಆನೆ ಕೊಟ್ಟರು ಬರಲ್ಲ, ಕುಂಬಾರಂಗೆ ವರ್ಷ, ದೊಣ್ಣೆಗೆ ನಿಮಿಷ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಊರಿಗೆ ಬಂದವಳು ನೀರಿಗೆ ಬರ್ದಿರ ಇರ್ತಾಳ. ಅಜ್ಜಿ ಒಂದು ಏಜ್ ಆದ್ಮೇಲೆ ಹೇಳ್ತಾರೆ, ಊರು ಹೋಗು ಅಂತ ಇದೆ, ಕಾಡು ಬಾ ಅಂತ ಇದೆ. ಕೋಣನ ಮುಂದೆ ಕಿಂಡ್ರಿ ಬಾರಿಸ್ದಂಗೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಕನ್ನಡಿ ಒಳಗಿನ ಗಂಟು, ಎಲ್ಲರ ಮನೆ ದೋಸೆ ತೋಟು, ಸಂಕಟ ಬಂದಾಗ ವೆಂಕಟರಮಣ, ಜಟ್ಟಿ ಕೆಳಗೆ ಬಿಟ್ಟರು ಮೀಸೆ ಮಣ್ಣಾಗಿಲ್ಲ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಐ ಅಗ್ರಿ ವಿತ್ ಯು. ಇನ್ನೊಂದು 30 ವರ್ಷ ಆದ್ಮೇಲೆ ನಿಮ್ಮ ಸ್ಟೇಟ್ಮೆಂಟ್ ಚೇಂಜ್ ಆಗುತ್ತೆ. ಆಸ್ ಆಫ್ ಟುಡೇ ಐ ಅಗ್ರಿ. ಓಕೆ, ಇದನ್ನ ಹೇಳಿ. ಕರೆಕ್ಟ್. ವೈದ್ಯ ಅಲ್ಲ ಅದಲ್ಲ, ಆ ಕಡೆ ಫಸ್ಟ್ ಅದು ಪಾಸ್ ಆದ್ಮೇಲೆ ಈ ಕಡೆ. ಕರೆಕ್ಟ್. ಅಡಿಗೆ ಮನೆ ಕರೆಕ್ಟ್ ಹೇಳಿ. ಇವಾಗ ನೆಕ್ಸ್ಟ್ ಹೇಳಿ. ಫ್ಯಾಂಟಾಸ್ಟಿಕ್. ಅದು ನೋಡಿ, ಒಂದಡಿ ಮೇಲೆ ಹೋದ್ರೆ ಹಿಂಗೆ. ಅಲ್ಲೆಲ್ಲಿದೆ ಹಿಂಗು? ಮಂಗ ಅಲ್ಲಿದೆ. ರೈಟ್ ಆನ್ಸರ್. ಇಲ್ಲ, ಅಡಿಗೆಗೆ ರೆಡಿ ಆಗಿದೆ, ಬಟ್ ಐಡೆಂಟಿಫೈ ಅಲ್ಲ ಅದೆಲ್ಲ ಬರುತ್ತಾ? ಹೌದು. ಮನೆ ಕಟ್ಟಿ ನೋಡು ಮದುವೆ ಮಾಡಿ. ರೈಟ್ ಆನ್ಸರ್. ನೋಡಿ, ಯಾಕೆಂದ್ರೆ ಸರ್ ಇವಾಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ವಿಶ್ವನಾಥ್ ಅಂತ. ದಸರಾ ಹಬ್ಬದ ಶುಭಾಶಯಗಳು. ಎಷ್ಟು ವರ್ಷದಿಂದ ಗೊಂಬೆನ ಇಡ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ 35 to 40 years ಇಂದ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಜೊತೆಗೆ ಇಡ್ತಾ ಇದ್ದೆ. ನಂತರ ನನ್ನ ಮದುವೆ ಆದಮೇಲೆ ನಾನು ನಮ್ಮ ತಾಯಿ ಮನೆ ಕಲೆಕ್ಷನ್ಸ್ನು ಎಲ್ಲ ತಂದು ಇಲ್ಲಿ ನಾನು ಗಂಡನ ಮನೇಲಿ ಶುರು ಮಾಡಿದೆ. ಆಗಲೇ 42 years ಆಗಿದೆ ಆಲ್ಮೋಸ್ಟು. ಲಾಸ್ಟ್ ಇಯರ್ ನಾವು ಅಮಲಾಶ್ರಮದಲ್ಲಿ ಇಟ್ಟಿದ್ವಿ, ರಾಮಾಯಣ ಇಟ್ಟಿದ್ದೆ. ಈ ಸಲ ತಿರುಪತಿ ಥೀಮ್ ಇಟ್ಕೊಂಡು ವೆಂಕಟೇಶ್ವರ ಸ್ವಾಮಿದೆಲ್ಲನೂ ಇದು ಮಾಡಿದ್ದೀನಿ. ಸ್ಟಾರ್ಟಿಂಗು ಗೋಪುರ, ಅದಾದಮೇಲೆ ದೇವಸ್ಥಾನದ ಪ್ರಾಂಗಣ, ನಂತರ ಕುಬೇರ, ಆ ಸೈಡು ಏಳುಮಲೆ ಬೆಟ್ಟ,
ಈ ಸೈಡ್ ರಥೋತ್ಸವ, ಆಮೇಲೆ ಬ್ರಹ್ಮೋತ್ಸವದ್ದು, ಶ್ರೀನಿವಾಸ ಕಲ್ಯಾಣ, ಸತ್ಯನಾರಾಯಣ ಮತ್ತು ತೆಪ್ಪೋತ್ಸವ, ಈ ಕಡೆ ರುದ್ರೋತ್ಸವ, ವೈಕುಂಠ ಏಕಾದಶಿ, ಸ್ವರ್ಗದ ಬಾಗಿಲು ಅಂತ ಮಾಡಿದ್ವಿ. ಇಷ್ಟು ಮಾಡಿದ್ದೇವೆ. ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ಕೋತೀರಾ? ಅಂದರೆ ಮೇಡಮ್, ದಸರಾ ಶುರು ಇದು ಎಷ್ಟು ದಿವಸದಿಂದನೂ ಪ್ರಿಪ್ರೇಷನ್ ಮಾಡಿಲ್ಲ. ಶನಿವಾರ ಸ್ಯಾಟರ್ಡೆ ಈವ್ನಿಂಗ್ ಬಂದೆ. ಇಲ್ಲಿ ಸ್ಟೇಜ್ ಏನೂ ಹಾಕಿರಲಿಲ್ಲ. ಸ್ಟೇಜ್ ಹಾಕಿಸ್ಕೊಂಡೆ. ಸಂಜೆ ಹೋಗಿ ಎಲ್ಲ ಬಾಕ್ಸ್ಗಳು ತೆಗೆದಿದ್ದು ಭಾನುವಾರ ಬೆಳಗ್ಗೆ 12 ಗಂಟೆಗೆ ಬಂದು 8:15 ಮುಗಿಸಿ ಅಷ್ಟೇ. ಎಷ್ಟು ವೆರೈಟೀಸ್ ಗೊಂಬೆ ಇದೆ, ಅಂದರೆ ಎಷ್ಟು ಥೀಮ್ ಇರೋದು? ನನ್ನ ಹತ್ರ ತುಂಬ ಥೀಮ್ಸ್ ಇದೆ. ರಾಮಾಯಣದಿದೆ, ಮತ್ತು ವಿಲೇಜ್ ಸೆಟ್ ಇದೆ, ಮತ್ತು ಫಾರೆಸ್ಟ್ ಮತ್ತು ತಿರುಪತಿ ಸೆಟ್ ಇದೆ, ಈಶ್ವರ ಪಾರ್ವತಿದು ಆ ಥೀಮ್ದಿದೆ, ಮತ್ತು ಸುಬ್ರಹ್ಮಣ್ಯಂದು, ಈ ಥರ ಹಲವಾರು ಇದೆ. ಎಲ್ಲದನ್ನು ವರ್ಷ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ವರ್ಷ ಒಂದೊಂದು ಥೀಮ್ ಇಡ್ತೀರಾ? ಈಗ 3 ಇಯರ್ಸಿಂದನೂ ನಾವು ಒಂದೊಂದು ಕಡೆ ಫಸ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಮಾಯಾವರಿಯಿಂದ ಮಾಡಿದ್ವಿ. ಲಾಸ್ಟ್ ಇಯರು ಅಬಲಾಶ್ರಮದಲ್ಲಿ ಮಾಡಿದ್ವಿ, ಅಲ್ಲಿ ರಾಮಾಯಣ. ಈ ಸಲ ತಿರುಪತಿ ಥೀಮ್ ಇಟ್ಕೊಂಡಿದ್ದೀನಿ. ಮತ್ತು ಇದಲ್ದಿರೋ ಮನೆಯಲ್ಲಿ ಸ್ವಲ್ಪ ಚಿಕ್ಕದಾಗೂ ಮಾಡ್ತೀನಿ. ಮನೆಯಲ್ಲಿ ಸಂಪ್ರದಾಯ ಬಿಡಬಾರ್ದು ಅನ್ನೋದಕ್ಕೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. 40 ವರ್ಷ ನಿಮ್ಮ ಎನರ್ಜಿಗೆ ಇಷ್ಟು ಖುಷಿಯಿಂದ ಗೊಂಬೆಗಳನ್ನ ಇಡೋದಿಕ್ಕೆ. ಗೊಂಬೆ ಅಂದ್ರೆ ನಮ್ಗೆ ಪ್ರಾಣ. ಅದರಿಂದ ನಿಮ್ ಜೋಶ್ ನೋಡಿದ್ರೇನೆ ಗೊತ್ತಾಗತ್ತೆ. ಅಷ್ಟೊಂದು ಗೊಂಬೆಗಳನ್ನ ಇಟ್ಕೊಂಡು ಮನೆಯಲ್ಲಿ ಮೇಂಟೈನ್ ಮಾಡ್ಕೊಂಡು ಅಷ್ಟು ಖುಷಿಯಿಂದ ಬಂದು ದಿನ ಒಂದೊಂದು ಡ್ರೆಸ್ ಹಾಕೊಂಡು ರೆಡಿಯಾಗಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ಗೊತ್ತಾಗತ್ತೆ. ಅವಕಾಶ ಇಲ್ಲಿ ಯುವಕ ಸಂಘದಿಂದನೂ ಕೊಟ್ಟಿರೋದ್ರಿಂದ ನಮಗೂ ಒಂದು ಖುಷಿನೇ ಅಲ್ವಾ. ಅವಕಾಶನೂ ಮುಖ್ಯ ಆಗುತ್ತೆ, ಮತ್ತೆ ಮನೆಯವ್ರ ಸಹಕಾರನೂ ಮುಖ್ಯ. ಹಂಗಾಗಿ ನಡೀತಾ ಇದೆ. ನಮಗೂ ಒಂದು ಖುಷಿ ಆಗ್ತದೆ. 9 ಡೇಸು ನಮ್ಮ ವರ್ಷದ ಫುಲ್ಲು ವರ್ಷದ ಎನರ್ಜಿನ 9 ದಿವಸದಲ್ಲಿ ನಾವು ತಗೊಳ್ತೀವಿ. ಹೌದು, ವರ್ಷದ ಎಲ್ಲ ಹಬ್ಬಗಳ ಖುಷಿಗಿಂತ ಹೆಚ್ಚು ನವರಾತ್ರಿಲಿ ಖುಷಿ ಪಡ್ತೀರಾ. ಹೌದು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರಶ್ಮಿ ರಘುನಾಥ್. ಯುವಕ ಸಂಘ ಅವರು ನಡೆಸ್ತಾ ಇರೋ ಯುವ ದಸರಾ 2025 ಅಲ್ಲಿ ನಾನಿಲ್ಲಿ ಗೊಂಬೆಗಳನ್ನ ಜೋಡಿಸಿದ್ದೀನಿ. ನಾನು ಸುಮಾರು ಚಿಕ್ಕವಳಿದ್ದಾಗಿಂದ, ಅಂದ್ರೆ ಹೈಸ್ಕೂಲಲ್ಲಿ ಇದ್ದಾಗಿಂದನೂ ಮನೆಯಲ್ಲಿ ಗೊಂಬೆಗಳನ್ನ ಜೋಡಿಸ್ಕೊಂಡು ಬರ್ತಾ ಇದ್ದಿದ್ದು. ಅದು ಈಗ 3 ವರ್ಷದಿಂದ ಒಂದು ಕಲೆಕ್ಟಿವ್ ತರ ಮಾಡ್ಕೊಂಡು ಈಗ ಪಬ್ಲಿಕ್ ಡಿಸ್ಪ್ಲೇ ಆಫ್ ದಸರಾ ಗೊಂಬೆ ಅಂತ ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಇಯರ್ ಅಬಲಾಶ್ರಮದಲ್ಲಿ ಮಾಡಿದ್ದೆ. ಅದರ ಹೋದ ವರ್ಷ BP ವಾಡಿಯಾ ಹಾಲ್ ಅಲ್ಲಿ ಮಾಡಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ. ಈ ವರ್ಷ ಇಲ್ಲಿ ಯುವ ದಸರಾ ಅಲ್ಲಿ ಇಟ್ಟಿದ್ದೀನಿ. ಪ್ರತಿ ವರ್ಷನೂ ಬೇರೆ ಬೇರೆ ಥೀಮ್ಗಳಿರುತ್ತೆ. ಈ ವರ್ಷದ ನನ್ನ ಥೀಮ್ ಸ್ವಲ್ಪ ಭಿನ್ನವಾಗಿದೆ. ಯೂಶುವಲಿ ದಸರಾ ಗೊಂಬೆ ಹಬ್ಬ ಅಂದ್ರೆ ಅಲ್ಲಿ ಮಣ್ಣಿನ ಬೊಂಬೆಗಳದೇ ಕಾರ್ಬಾರ್ ಜಾಸ್ತಿ ಇರುತ್ತೆ. ಆದ್ರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ಲಿ ಅಂತ ಹೇಳಿ ನಾನಿಲ್ಲಿ ಅಷ್ಟಲಕ್ಷ್ಮಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬೇರೆ ಬೇರೆ ಮೀಡಿಯಂಗಳನ್ನ ಉಪಯೋಗಿಸಿ ಅಷ್ಟಲಕ್ಷ್ಮಿನ ಡೆಪಿಕ್ಟ್ ಮಾಡಿದೀನಿ. ಈ ಪ್ಯಾನೆಲ್ ಅಲ್ಲಿ ಮಾಸ್ಕ್ಗಳನ್ನ ಯೂಸ್ ಮಾಡಿ ಅಷ್ಟಲಕ್ಷ್ಮಿ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಮಣ್ಣಿಂದಿದೆ, ಅದೇ ತರ ಮರದ್ದು ಇದೆ. ಇಲ್ಲಿ ಅಲಂಕಾರಿಕವಾಗಿರುವಂತಹ ಚಿಕ್ಕದಿದೆ, ಹಿಂದ್ಗಡೆ ಪೇಂಟಿಂಗ್ ಇದೆ. ಎಲ್ಲದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರೋದು ಅಂದ್ರೆ ಈ ಲೈನ್ ನಲ್ಲಿ ಇಟ್ಟಿರೋ ಬೊಂಬೆಗಳು. ನಾವು ದೇವಿ ಪೂಜೆನಲ್ಲಿ ಉಪಯೋಗಿಸೋ ಪದಾರ್ಥಗಳು ಅಂದ್ರೆ ದೀಪ ಇರ್ಬೋದು, ಅರ್ಶಿನ ಕುಂಕುಮ, ಬಳೆ, ಬೆಲ್ಲ, ತೆಂಗಿನಕಾಯಿ, ಬಾಗ್ನಕ್ಕಿಡೋ ಸಾಮಾನು, ಹಣೆ ಬೊಟ್ಟು, ಈ ತರ ದೇವಿ ಆರಾಧನೆಯಲ್ಲಿ ಉಪಯೋಗಿಸೋ ಅಂತ ಪದಾರ್ಥಗಳನ್ನ ಉಪಯೋಗಿಸಿ ಮನೆಯಲ್ಲೇ ಮಾಡಿರೋ ಅಂತ ಬೊಂಬೆಗಳಿದು. ಇಲ್ಲಿರೋ ಅಷ್ಟು ಬೊಂಬೆಗಳಲ್ಲಿ ಸುಮಾರು 90% ಬೊಂಬೆಗಳು ಮಾಡಿರೋದು, ಅಂದ್ರೆ ನಾನೇ ಹ್ಯಾಂಡ್ ಮೇಡ್ ಅಂತ ಹೇಳ್ಬೋದು. ಸೊ ಹ್ಯಾಂಡ್ ಮೇಡ್ ನೀವೇ ಕೈಯಾರೆ ಮಾಡಿರುವಂಥದ್ದು, ಬಟ್ಟೆಗಳಿಂದ, ಮಣ್ಣಿನಿಂದ, ಮಾಸ್ಕ್ಗಳನ್ನ ಉಪಯೋಗಿಸಿ ಇದು ನಾನೇ ಹ್ಯಾಂಡ್ ಪೇಂಟ್ ಮಾಡಿರೋದು. ಸೊ ಮೆಜಾರಿಟಿ ಬೊಂಬೆಗಳು ಇವೆಲ್ಲ ಆಫ್ಕೋರ್ಸ್ ಮನೆಯಲ್ಲೇ ಮಾಡಿರೋದು. ಸೊ 90% ಬೊಂಬೆಗಳು ನಾನೇ ಕೈಯಾರೆ ಮಾಡಿರುವಂಥ ಹ್ಯಾಂಡ್ ಮೇಡ್ ಬೊಂಬೆಗಳು. ಈ ವರ್ಷದ ದಸರಾದ ಸ್ವಲ್ಪ ವಿಶಿಷ್ಟವಾಗಿರ್ಲಿ ಅಂತ ಈ ಥರ ಪ್ಲಾನ್ ಮಾಡಿದ್ವಿ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ,
ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.